ಪೂಜಾ 10th ಸ್ಟ್ಯಾಂಡರ್ಡ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇದ್ದಾಗೂ ಇದೇ ಆಟೋಗ್ರಾಫ್ ಬುಕ್ ಇತ್ತು. ಇದರಲ್ಲೇ ನಾನು ಸ್ವಲ್ಪ ಆಟೋಗ್ರಾಫ್ ಬರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹತ್ರ. ಎಸ್ ನೋಡಿ, ಗಿಳಿಯ ಬಣ್ಣ ಹಸಿರು, ನೀನೇ ನನ್ನ ಉಸಿರು, ಮರೆಯದಿರು ನನ್ನ ಹೆಸರು, ಬಾಳಿಗೊಂದು ನಂದನ, ಅನುರಾಗ ಬಂಧನ, ಇನ್ನಿಲ್ಲ ಬಹುದಿನ, ಹೈಸ್ಕೂಲು ಜೀವನ. ಈ ಥರ ತುಂಬಾ ಇದ್ದಾವೆ ಗೈಸು ಕವನಗಳೆಲ್ಲ ಹೇಳ್ಕೊಂಡು ಹೋದರೆ. ಜಸ್ಟ್ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಒಂದು ಕ್ರಿಯೇಟಿವಿಟಿ ಹೇಗಿತ್ತು ಅಂತ ನೋಡಿ ಗೈಸ್. ಫ್ರೆಂಡ್ ಇಲ್ಲಾಂದರೆ ಲೈಫ್ ವೇಸ್ಟ್, ಸಾಲ್ಟ್ ಇಲ್ಲಾಂದರೆ ಫುಡ್ ವೇಸ್ಟ್, ಸ್ಟೋರಿ ಇಲ್ಲಾಂದರೆ ಸಿನಿಮಾ ವೇಸ್ಟ್, ನನ್ನ ಸ್ನೇಹ ಇಲ್ಲಾಂದರೆ ನಿನ್ನ ಡಬ್ಬ ವೇಸ್ಟ್, ಕಷಕ್ಕೆ ಏನಿಲ್ಲ, ಸಮುದ್ರಕ್ಕೆ ಸೇತುವೆ ಇಲ್ಲ, ನನ್ನ ನಿನ್ನ ಗೆಳೆತನಕ್ಕೆ ಕೊನೆ ಇಲ್ಲ. ನೋಡಿ ಗೈಸ್, ಕ್ರಿಯೇಟಿವಿಟಿ ನೋಡಿ ಗೈಸ್. ಇವಾಗ ನೋಡಿ ಸ್ಲ್ಯಾಮ್ ಬುಕ್ತು ಕಷಾಗ ಇದು ಚೆಲುವಿನ ಚಿತ್ತಾರ ಮೂವಿ ಅಂತೂ ಫುಲ್ಲು ಸಖತ್ತು ವೈರಲ್ ಆಗಿಬಿಟ್ಟಿತ್ತು. ಇವಾಗ ಚೆಲುವಿನ ಚಿತ್ತಾರ, ಹುಡುಗಾಟ, ಮುಂಗಾರು ಮಳೆ, ಈ ಟ್ರೆಂಡಿಂಗ್ ಆ ಥರ ಇತ್ತು ಗೈಸ್. ಅವಾಗ ಯಾವುದು ಟ್ರೆಂಡಿಂಗ್ ಎಲ್ಲ ಇರ್ತಿತ್ತು ಆ ರೀತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಾನಿವತ್ತು ಇಲ್ಲಿ ನೋಡಿ ಕೈಯಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ, ಇದು ಬಂದು ನಂದು SSLCದು ಆಟೋಗ್ರಾಫ್ ಬುಕ್ಕು ಗೈಸ್. ಇದು ಏನು ಗೊತ್ತಾ, ಇವಾಗ ಆಟೋಗ್ರಾಫ್ ಬುಕ್ಕು ಅದು ಎಂತ ಎಲ್ಲ ಏನೂ ಇಲ್ಲ ಇವಾಗಿನ ಸ್ಟೂಡೆಂಟ್ಸಿಗೆಲ್ಲ. ಇದು 90s ಕಿಡ್ಸಿಗೆ ಮಾತ್ರ ಪಕ್ಕಾ ಗೊತ್ತಿರುತ್ತೆ. 1990ಇಂದ 1998 ಕಂಪ್ಲೀಟ್ ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ ಆಟೋಗ್ರಾಫ್ ಬುಕ್ಕು ಅಂದರೆ. ಇವಾಗಿನ ಮಕ್ಕಳಿಗೆ ಏನು ಗೊತ್ತಿಲ್ಲ ಗೈಸ್ ಆಟೋಗ್ರಾಫ್ ಬುಕ್ಕು ಅಂದರೆ. ಜಸ್ಟ್ ಫೋನು ಅಷ್ಟೇ ಇವಾಗ ಎಲ್ಲರಿಗೂ ಗೊತ್ತಿರೋದಂದರೆ ಗೈಸ್. ಅವಾಗ ನಾನು ಸ್ಕೂಲ್ ಓದಬೇಕಾದ್ರೆ, ಹೈಸ್ಕೂಲ್ ಓದಬೇಕಾದ್ರೆ, ನಾನು SSLC ಇದ್ದಾಗ ಈ ಥರ ಒಂದು ಟ್ರೆಂಡ್ ಇತ್ತು ಗೈಸ್. ಈ ಥರ ಆಟೋಗ್ರಾಫ್ ಬುಕ್ಕು, ಸ್ಲ್ಯಾಮ್ ಬುಕ್ಕು ಈ ಥರ ಹೇಳ್ತಿದ್ರು. ಇನ್ನೇನು ನಾವು SSLC ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಎಲ್ಲ ಫ್ರೆಂಡ್ಸಿಗೂ ಆಟೋಗ್ರಾಫ್ ಬರೆಯೋದಕ್ಕೆ ಒಂದು ಬುಕ್ ಕೊಡೋರು. ಅದರಲ್ಲಿ ಎಲ್ಲ ನೇಮು ಮತ್ತು ಫೇವ್ರೆಟ್ ಫುಡ್ಡು, ಟೀಚರ್ಸು ಈ ಥರ ಎಲ್ಲ ಒಂದು ಸ್ವಲ್ಪ ಕ್ವೆಶನ್ಸ್ ಇರೋದು. ಆ ಕ್ವೆಶನ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನು ಆಟೋಗ್ರಾಫ್ ಬುಕ್ ಬರ್ಕೊಡೋದಕ್ಕೆ ಕೊಡೋರು ಒನ್ ಡೇ. ಫ್ರೆಂಡ್ಸ್ ಎಲ್ಲ ಈ ಥರ ಬರ್ಕೊಂಡು ಬರೋರು ಗೈಸ್. ಅದೇ ರೀತಿ ನಾನು SSLC ಇದ್ದಾಗ ಈ ಥರ ಒಂದು ಆಟೋಗ್ರಾಫ್ ಬುಕ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ. ಎಲ್ರೂ ಒಂದೊಂದು ಬುಕ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಎಲ್ಲ. ಅದರಲ್ಲಿ ನಾನು ಈ ಬುಕ್ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಗೈಸ್. ಇವಾಗ ಆಲ್ರೆಡಿ ನನ್ನ SSLC ಮುಗಿಸಿ ತುಂಬ ವರ್ಷಗಳೇ ಆಯಿತು. ಇವಾಗ SSLC ಮುಗಿಸಿ, PU ಮುಗಿಸಿ, ಡಿಗ್ರಿ ಆದಮೇಲೆ ಇವಾಗ ಮದುವೆ ಆಯಿತು, ಮಕ್ಕಳಾಗಿದೆ. ಇನ್ನೂ ಈ ಬುಕ್ಸ್ ಹಾಗೆ ಇಟ್ಕೊಂಡಿದ್ದೀನಿ. ಎರಡಿದೆ ಗೈಸ್ ಆಲ್ರೆಡಿ. ಈ ಥರ ಆಗಿಬಿಟ್ಟಿದೆ ಇನ್ನೊಂದು ಬುಕ್ಕು, ಹಳೇದಾದಂಗೆ ಆಗಿದೆ. ಇದೊಂದು ಡೈರಿ, ಇದೊಂದು ಬುಕ್ ಇಟ್ಕೊಂಡಿದೆ ಗೈಸ್. ಇವಾಗ ನಿಮಗೆ ಜಸ್ಟ್ ಹಾಗೆ ತೋರಿಸೋಣ ಅಂತ ಅನ್ನಿಸ್ತು. ಆಟೋಗ್ರಾಫ್ ಬುಕ್ನ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಏನು ಗೊತ್ತಾ, ಈಗ ಇವಾಗಿನ ಜನ್ರೇಷನ್ನಲ್ಲಿ ಆಟೋಗ್ರಾಫ್ ಬುಕ್ಕು, ಸ್ಲ್ಯಾಮ್ ಬುಕ್ಕು ಈ ಥರ ಏನು ಇಲ್ಲ ಗೈಸ್. ಇದು ನಾವು 90s ಕಿಡ್ಸ್ ಅಲ್ವಾ. ಸೊ ಹಾಗಾಗಿ ಎಲ್ರಿಗೂ ಗೊತ್ತು ಇದು ಆಟೋಗ್ರಾಫ್ ಬುಕ್ಕು ಅಂದರೆ ಏನು ಅಂತ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಿನ ಕಿಡ್ಸು, ಇವಾಗಿನ ಜನ್ರೇಷನಲ್ಲಿ ಇದೆಲ್ಲ ಕಡಿಮೆ ಆಗ್ತಾಯಿದೆ. ಇವಾಗ ಫೋನು, ವಾಟ್ಸಪ್ಪು ಅದರಲ್ಲೇ ಎಲ್ಲ ಆಟೋಗ್ರಾಫ್ ಎಲ್ಲ ಆಗಿಬಿಡುತ್ತೆ ಅಲ್ವಾ ಇವಾಗ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಗೈಸ್. ಏನಕ್ಕೆ ಅಂದರೆ ಮೊನ್ನೆ ನಾನು ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನೋಡಿದಾಗ ಬುಕ್ಸ್ ಎಲ್ಲ ಇತ್ತು, ಹಳೆ ಬುಕ್ಸ್ ಎಲ್ಲ ನೋಡಿದರೆ ನಂದು ಆಟೋಗ್ರಾಫ್ ಬುಕ್ಕು. ಇದು ನೋಡಿಬಿಟ್ಟು ತುಂಬ ಖುಷಿಯಾಯಿತು. ಆವಾಗಿನ ಮೆಮೊರೀಸ್ ಎಲ್ಲ ನನಗೆ ನೆನಪಾಯಿತು. ಸೊ ನೋಡಿ, ನಾನು ಆಟೋಗ್ರಾಫ್ ಬುಕ್ಕು SSLC ಇದ್ದಾಗಿದ್ದು, ಮತ್ತು PUನಲ್ಲೂ ಅದೇ ಆಟೋಗ್ರಾಫ್ ಬುಕ್ ಯೂಸ್ ಮಾಡ್ತಿದ್ದೆ. ಇಲ್ಲಿ ನೋಡಿ ಗೈಸ್, ಇದು ಹಳೇದಾಗಿದೆ ಆಲ್ರೆಡಿ, ಆದರೆ ಹಂಗೆ ಇಟ್ಕೊಂಡಿದ್ದೆ ಗೈಸ್. ಇದರಲ್ಲಿ ಎಲ್ಲ ಕವನಗಳೆಲ್ಲ ಇದ್ದಾವೆ. ಸೊ ಕಲೆಕ್ಟ್ ಮಾಡಿರೋದು ಮತ್ತು ಬರೆದಿರೋದು ಈ ಥರ ಕವನಗಳೆಲ್ಲ ಒಂದು ಏನದು ಅದನ್ನೆಲ್ಲ ಕಲೆಕ್ಟ್ ಮಾಡುವಂಥ ಒಂದು ಹಾಬಿ ಇತ್ತು ಆವಾಗ. ಸೊ ಅದೇ ಒಂದು ಬುಕ್ ಮಾಡಿದ್ವಿ ಆವಾಗ. ಈ ಥರ ಹಾಬಿ ಎಲ್ರಿಗೂ ಇರುತ್ತೆ ಗೈಸ್ ಆವಾಗ. ನೋಡಿ ಇವಾಗ ಬನ್ನಿ, ನಾನು 1 by 1 ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ. ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ಮತ್ತು ಇವಾಗಿನ ಜನ್ರೇಷನವರು ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ. ಹಾಗೆ ನಮ್ಮ ಒಂದು 90 ಕಿಡ್ಸ್ಗೆಲ್ಲ ಪಕ್ಕಾ ಗೊತ್ತಿರುತ್ತೆ ಇದು ಆಟೋಗ್ರಾಫ್ ಬುಕ್ಕು ಅಂತ, ಹೇಗೆ ಅದನ್ನು ಮಾಡ್ತಿದ್ವಿ ಅಂತ ಎಲ್ರಿಗೂ ಗೊತ್ತಿದೆ 90 ಕಿಡ್ಸ್ಗೆ. ಸೊ ಬನ್ನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ನೀವು ತೋರಿಸೋಣ ಅಂತ ತೊಗೊಂಡು ಬಂದೆ. ನೋಡಿ, ನಾನು 2 ಆಟೋಗ್ರಾಫ್ ಬುಕ್ನ ಇಟ್ಕೊಂಡಿದ್ದೆ. ಇದು ಸ್ಲ್ಯಾಮ್ ಬುಕ್ಕು, ಕ್ವೆಶನ್ಸ್ ಎಲ್ಲ ಇರುತ್ತೆ, ಇದಕ್ಕೆ ಆನ್ಸರ್ ಮಾಡಬೇಕು ಫ್ರೆಂಡ್ಸು. ಹಾಗೆ ಇದು ಅಂದರೆ ಇದು ನನ್ನ ಒಂದು ಕವನ, ಅದು ಕಲೆಕ್ಟ್ ಮಾಡೋ ಹಾಬಿ ಇತ್ತು ಗೈಸ್. ಆ ಬುಕ್ಕು ಇದು ಕವನಗಳು ಕಲೆಕ್ಟ್ ಮಾಡಿರೋದು, ಬರೆದಿರೋದು ಎಲ್ಲದೂ ಈ ಬುಕ್ಕಲ್ಲಿದೆ. ಸೊ ಬನ್ನಿ, ಇವಾಗ ನಾನು ಫಸ್ಟು ನನ್ನ ಒಂದು ಆಟೋಗ್ರಾಫ್ ಬುಕ್ನ ನಿಮಗೆ ತೋರಿಸ್ತೀನಿ. SSLC ಫ್ರೆಂಡ್ಸು ಎಲ್ರದ್ದು ಇದರಲ್ಲಿ ಆಟೋಗ್ರಾಫ್ ಇದೆ. ಸೊ ನೋಡಿ ಗೈಸ್, ಈ ಥರ ಒಂದು ಡೈರಿ ಬರ್ತಿದ್ವು ಗೈಸ್ ಆವಾಗ. ಯಾವುದಾದ್ರೂ ಒಂದು ಡೈರಿನ ಈ ಥರ ಮಾಡ್ಕೊಂಡಿರ್ತಿದ್ವಿ. ನಾನು ಈ ಥರ ಒಂದು ಡೈರಿನ ಇಟ್ಕೊಂಡಿದ್ದೀನಿ ನೋಡಿ ಗೈಸ್. ಇಲ್ಲಿ ಥರ ಪೂಜಾ 10th ಸ್ಟ್ಯಾಂಡರ್ಡ್, ಸಪ್ತಗಿರಿ ವಿದ್ಯಾಸಂಸ್ಥೆ, ದಾವಣಗೆರೆ.
ಇಲ್ಲಿ ನೋಡಿ ಗೈಸ್, ಇವಾಗ ಆಟೋಗ್ರಾಫ್ ಬುಕ್ ಪೂಜಾ 10th ಸ್ಟ್ಯಾಂಡರ್ಡ್ ಫಸ್ಟ್ PU ಸೆಕೆಂಡ್ PU ಇದ್ದಾಗೂ ಇದೇ ಆಟೋಗ್ರಾಫ್ ಬುಕ್ ಇತ್ತು. ಇದರಲ್ಲೇ ನಾನು ಸ್ವಲ್ಪ ಆಟೋಗ್ರಾಫ್ ಬರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹತ್ರ. ಗೈಸ್ ನೋಡಿ, ಗಿಳಿಯೇ ಬಣ್ಣ ಹಸಿರು, ನೀನೇ ನನ್ನ ಉಸಿರು, ಮರೆಯದಿರು ನನ್ನ ಹೆಸರು, ಬಾಳಿಗೊಂದು ನಂದನ, ಅನುರಾಗ ಬಂಧನ, ಇನ್ನಿಲ್ಲ ಬಹುದಿನ, ಹೈಸ್ಕೂಲು ಜೀವನ. ಈ ಥರ ತುಂಬಾ ಇದ್ದಾವೆ ಗೈಸು ಕವನಗಳೆಲ್ಲ ಹೇಳ್ಕೊಂಡು ಹೋದರೆ. ಇವಾಗ ಜಸ್ಟ್ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ, ನಮ್ಮ ಒಂದು ಕ್ರಿಯೇಟಿವಿಟಿ ಹೇಗಿತ್ತು ಅಂತ ನೋಡಿ ಗೈಸ್. ಫ್ರೆಂಡ್ ಇಲ್ಲಾಂದರೆ ಲೈಫ್ ವೇಸ್ಟ್, ಸಾಲ್ಟ್ ಇಲ್ಲಾಂದರೆ ಫುಡ್ ವೇಸ್ಟ್, ಸ್ಟೋರಿ ಇಲ್ಲಾಂದರೆ ಸಿನಿಮಾ ವೇಸ್ಟ್, ನನ್ನ ಸ್ನೇಹ ಇಲ್ಲ ಅಂದರೆ ನಿನ್ನ ಡಬ್ಬ ದೇಹ ವೇಸ್ಟ್ ಅಂತ. ಕಷಕ್ಕೆ ಏಣಿಲ್ಲ, ಸಮುದ್ರಕ್ಕೆ ಸೇತುವೆ ಇಲ್ಲ, ನನ್ನ ನಿನ್ನ ಗೆಳೆತನಕ್ಕೆ ಕೊನೆ ಇಲ್ಲ. ನೋಡಿ ಗೈಸ್, ಕ್ರಿಯೇಟಿವಿಟಿ ನೋಡಿ ಗೈಸ್. ಇವಾಗ ನೋಡಿ, ಸ್ಲ್ಯಾಮ್ ಬುಕ್ದು ಕ್ವೆಶನ್ಸ್ ಸ್ಟಾರ್ಟ್ ಆಯಿತು. ನೇಮು, ಅಡ್ರೆಸ್ಸು, ಕಾಲ್ ಮೀ ಅಟ್ಟು, ಡೇಟ್ ಆಫ್ ಬರ್ತು, ಬೆಸ್ಟ್ ಫ್ರೆಂಡು, ಬೆಸ್ಟ್ ಮೂವಿ, ಬ್ಲಡ್ ಗ್ರೂಪು, ಇದು ಮೆರಿಟ್ಸು, ಡಿಮೆರಿಟ್ಸು, ಯುವರ್ ಬೆಸ್ಟ್ ಹೀರೋಯಿನ್ ಆ್ಯಂಡ್ ಹೀರೋ, ಯುವರ್ ಬೆಸ್ಟ್ ಸಿಂಗರ್, ಯುವರ್ ಬೆಸ್ಟ್ ಸಬ್ಜೆಕ್ಟು, ಬೆಸ್ಟ್ ಡೈರೆಕ್ಟರ್, ಸಿಗ್ನೇಚರ್ ಆ್ಯಂಡ್ ಯುವರ್. ಫಸ್ಟ್ ನಂದು ನಮ್ಮ ಒಂದು ಆಟೋಗ್ರಾಫ್ ಬುಕ್ಕಲ್ಲಿ ನಮ್ಮದೇ ಫಸ್ಟ್ ಬರಿಬೇಕು ಗೈಸ್ ಅದು. ಸೊ ಫಸ್ಟ್ ನಂದನ್ನೇ ಬರೆದಿದ್ದೀನಿ. ಅಡ್ರೆಸ್ಸು ಹಾಗೆ ಇಲ್ಲಿ ನೋಡಿ ಗೈಸ್, ಈ ಥರ ಇತ್ತು ಅಡ್ರೆಸ್ಸು, ಫೋನ್ ನಂಬರು, ಮತ್ತು ಈ ಥರ ನೋಡಿ ಗೈಸ್. ಕ್ರಿಯೇಟಿವಿಟಿ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ನೋಡಿ ಒಂದು ನಿಮಿಷ ನೋಡಿ, ಇಲ್ಲಿ ನೋಡಿ ಜೋಗಿ ಮೂವಿದು. ನೆಕ್ಸ್ಟು ಜೋಗಿ, ಒಂದು ಹೀರೋಯಿನು ಇಲ್ಲ ಹೀರೋ ಪಿಕ್ಚರ್ ಅಂಟಿಸ್ಬಿಟ್ಟು ಈ ಕಡೆ ನೇಮ್ಸು, ಆಟೋಗ್ರಾಫ್. ಇದು ನೋಡಿ ಸಜ್ಜಿನಿ ಮೂವಿದು, ಇದು ಮುಂಗಾರು ಮಳೆ ಮೂವಿದು. ಹಾಗೆ ಒಂದು ಕವನ, ಇಲ್ಲಿ ಫ್ರೆಂಡ್ದು ಆಟೋಗ್ರಾಫು. ಇಲ್ಲಿ ನೋಡಿ ಗೈಸ್, ನೋಡಿ ಗೈಸ್ ಕ್ರಿಯೇಟಿವಿಟಿ ನೋಡಿ, ಕ್ರಿಯೇಟಿವಿಟಿ. ಇಲ್ಲಿ ನೋಡಿ ಕವನಗಳು, ಎಲ್ರೂ ಕವನ ಬರೆಯೋದು ಒಂದು ಹಾಬಿ ಆಗಿತ್ತು ಆವಾಗ. ಕಲೆಕ್ಟ್ ಮಾಡೋದಾಗಲಿ, ಕವನ ಬರೆಯೋದಾಗಲಿ. ಎಸ್ ಇವರೆಲ್ಲ ನನ್ನ ಫ್ರೆಂಡ್ಸು. ಇಲ್ಲಿ ನೋಡಿ ಬಸವ, ಆವಾಗ ಫೇಮಸ್ ಇರೋ ಅಂಥ ಒಂದು ಮೂವಿದು ಪಿಕ್ಚರ್ಸ್ನ ಅಂಟಿಸಿರ್ತಿದ್ವಿ. ಇಲ್ಲಿ ನೋಡಿ ಮುಂಗಾರು ಮಳೆ. ಆವಾಗ ನ್ಯೂಸ್ ಪೇಪರು ಫುಲ್ಲು ಫೇಮಸ್ ಇತ್ತು ಗೈಸ್. ನ್ಯೂಸ್ ಪೇಪರ್ ಇವಾಗ ಸ್ವಲ್ಪ ಜನ ಹಾಕ್ಸ್ಕೊತಾರೆ, ಸ್ವಲ್ಪ ಜನ ಹಾಕ್ಸ್ಕೊಳ್ಳೋದೇ ಇಲ್ಲ ನ್ಯೂಸ್ ಪೇಪರ್ನ. ಆವಾಗ ಅಂದರೆ ಫುಲ್ ಟ್ರೆಂಡಿಂಗು ನ್ಯೂಸ್ ಪೇಪರಲ್ಲೆಲ್ಲ ಈ ಥರ ಹೀರೋಗಳು ಹೀರೋಯಿನ್ಸ್ ಫೋಟೋ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ಟಿಕ್ ಮಾಡೋದು ಫೇಮಸ್ ಇತ್ತು. ಇಲ್ಲಿ ನೋಡಿ ದುನಿಯಾ ವಿಜಯ್ ಗೈಸ್. ಹಾಗೆ ತೋರಿಸ್ತಾ ಇದ್ದೀನಿ ಲೈಟಾಗಿ. ಗಣೇಶು, ರಶ್ಮಿ. ಇಲ್ಲಿ ನೋಡಿ ಮುಂಗಾರು ಮಳೆದು, ಅಮೂಲ್ಯ ಗೈಸ್. ಆವಾಗ ನಾನು SSLC ಇದ್ದಾಗ ಇದು ಚೆಲುವಿನ ಚಿತ್ತಾರ ಮೂವಿ ಅಂತೂ ಫುಲ್ಲು ಸಖತ್ತು ವೈರಲ್ ಆಗಿಬಿಟ್ಟಿತ್ತು. ನೋಡಿ ಚೆಲುವಿನ ಚಿತ್ತಾರ, ಹುಡುಗಾಟ, ಮುಂಗಾರು ಮಳೆ, ಹೀಗೆ ಟ್ರೆಂಡಿಂಗ್ ಆ ಥರ ಇತ್ತು ಗೈಸ್. ಆವಾಗ ಯಾವುದು ಟ್ರೆಂಡಿಂಗಲ್ಲಿರ್ತಿತ್ತೋ ಆ ರೀತಿ. ಇಲ್ಲಿ ನೋಡಿ ಇದು ಬಂದು ನೆಕ್ಸ್ಟು ನಾನು PU ಹೋದ್ಮೇಲೆ ಇದು ಸ್ವಲ್ಪ PUCನಲ್ಲಿ ಮತ್ತೆ ಈ ಥರ ಮಾಡಿದ್ದು ಗೈಸ್. ಇದು ಫಸ್ಟ್ ನಂದು ಆಟೋಗ್ರಾಫು. ಇದು PUC ಫ್ರೆಂಡ್ಸ್ದು ಆಟೋಗ್ರಾಫ್ ಬುಕ್ಕು. ಇದರಲ್ಲಿ SSLC PUC ಇಬ್ರದ್ದು ಇದರಲ್ಲೇ ಬರ್ಸ್ಕೊಂಡಿದ್ದೀನಿ ಆಟೋಗ್ರಾಫು. ಇದು PUನಲ್ಲಿ ನನ್ನ ಫ್ರೆಂಡ್ಸ್ ಬರೆದಿರೋದು. ಗೈಸ್ ಇದಿಷ್ಟು ಆದಮೇಲೆ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಸ್ಪೇಸ್ ಬಿಟ್ಟಿದ್ದೀನಿ.
ಮತ್ತು ಕವನಗಳು. ಒಂದು ನಿಮಿಷ ರೀ ಗೈಸ್, ಇಲ್ಲಿ ನೋಡಿ, ಇದು ಸಾಂಗು, ಇದು ಹುಡುಗಾಟ ಮೂವಿ ಸಾಂಗ್, ಏನೋ ಒಂಥರ ಸಾಂಗ್. ಮತ್ತು ಇದು ಕನಸು, ಇದು ನನಸು, ಇದು ಅದೇ ಹೇಳಿದ್ನಲ್ಲ ಗೈಸ್, ಚೆಲುವನಿ ಚಿತ್ತಾರ ಮೂವಿ ಫುಲ್ಲು ಫೇಮಸ್, ವೈರಲ್ ಆಗಿಬಿಟ್ಟಿತ್ತು ಆವಾಗ ಅಂತ, PUC SSLC ಇದ್ದಾಗ. ಸೊ ಇಲ್ಲಿ ನೋಡಿ, ಈ ಎಲ್ಲ ಕವನಗಳು, ಕವನ ನೋಡಿ ಗೈಸ್ ಹೇಗಿದೆ ಅಂತ. ಇನ್ನೊಂದೇನು ಗೊತ್ತಾ, ಇದು PU ನಲ್ಲಿ ಆಟೋಗ್ರಾಫ್ ಬುಕ್ಕು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ ಗೈಸ್. ಸರು ಪಾಠ ಮಾಡ್ತಾಯಿದ್ದಾರೆ, ಲೆಸನ್ ಮಾಡ್ತಾಯಿದ್ದಾರೆ, ನನ್ನ ಫ್ರೆಂಡ್ಸ್ ಇದನ್ನು ನೋಡ್ತಾ ಇದ್ದಾರೆ. ನಮ್ಮ ಸರ್ರಿಗೆ ಇದು ಏನೋ ಡೌಟ್ ಬಂದುಬಿಟ್ಟು ಏನೋ ಮಾಡ್ತಾ ಇದ್ದಾರಲ್ಲ ಹುಡುಗಿರು ಅಂದ್ಬಿಟ್ಟು ಚಾಪೀಸ್ ಬಿಸಾಕ್ಬಿಟ್ರು ಜೋರಾಗಿ. ನೋಡಿದರೆ ಸರ್ರಿಗೆ ಗೊತ್ತಾಗ್ಬಿಟ್ಟಿದೆ ಏನು ಮಾಡ್ತಾ ಇದ್ದೀರಾ ಏನು ಅಂತೇಳಿ. ಆಟೋಗ್ರಾಫ್ ಬುಕ್ ನೋಡ್ತಾ ಇದ್ವಲ್ಲ ಗೈಸ್, ಇದನ್ನು ತೊಗೊಂಡು ಇಟ್ಕೊಂಡ್ಬಿಟ್ರು ನಮ್ಮ ಸರು, ಕೊಡಲೇ ಇಲ್ಲ. ಪ್ರಿನ್ಸಿಪಲ್ ಹತ್ರ ಬನ್ನಿ ನಿಮಗೆ. ಇದು ಆಟೋಗ್ರಾಫ್ ಬುಕ್ನ ನಮ್ಮ ಸರು ತೊಗೊಂಡು ಇಟ್ಕೊಂಡ್ಬಿಟ್ರು ಗೈಸ್. ಏನಾಯ್ತು ಗೊತ್ತಾ, ತೊಗೊಂಡು ಇಟ್ಕೊಂಡ್ರು, ಏನು ಮಾಡ್ತಾಯಿದ್ದೀರಾ ಲೆಸನ್ ಕೇಳೋದು ಬಿಟ್ಟು ಏನೋ ಬುಕ್ ನೋಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂದು ತೊಗೊಂಡ್ಬಿಟ್ರು. ಪ್ರಿನ್ಸಿಪಲ್ ಹತ್ರ ಬನ್ನಿ, ನಿಮಗೆ ಇದೆ, ನಿಮಗೆ ಏನೋ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ನಮ್ಮ ಸರು ಕರ್ಕೊಂಡು ಹೋಗ್ಬಿಟ್ರು ಪ್ರಿನ್ಸಿಪಲ್ ಹತ್ರ. ಪ್ರಿನ್ಸಿಪಲ್ ಏನಂದರು, ನೀವು ಲೆಸನ್ ಮಾಡೋ ಟೈಮಲ್ಲಿ ಈ ಥರ ಮಾಡಿದರೆ ತಪ್ಪಲ್ವಾ, ನನ್ನ ಹತ್ರನೇ ಇರಲಿ ಇದು, ನಾನು ಲಾಸ್ಟು ನೀನು ಯಾವಾಗ ಏನೋ ಹೋಗ್ತೀರಲ್ವಾ ಇದು PU ಮುಗಿಸ್ಕೊಂಡು ಅವಾಗ ಕೊಡ್ತೀನಿ ಅಂತೇಳಿದ್ರು. ಸೊ ಅಲ್ಲಿವರೆಗೂ ನಮ್ಮ ಸರ್ ಹತ್ರನೇ ಇತ್ತು ಗೈಸ್. ಇದು ಏನಾಯ್ತು ಅಂದರೆ, ನಂದು ಸೆಕೆಂಡ್ PU ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇತ್ತು. ನೀನು ಸೆಂಡಪ್ ಪಾರ್ಟಿ ಇರುತ್ತಲ್ಲ ಗೈಸ್, ಸೆಂಡಪ್ ಪಾರ್ಟಿ ಅವತ್ತು ಹೋಗ್ಬಿಟ್ಟು, ಸರ್ ಈ ಥರ ನನಗೆ ಆಟೋಗ್ರಾಫ್ ಬುಕ್ಕು ಕೊಡಿ ಸರ್, ಹಿಂಗೆ ಇಟ್ಕೊಂಡಿದ್ರಲ್ಲ ನೀವೇ ಅಂತ. ಯಾವುದು ಆಟೋಗ್ರಾಫ್ ಬುಕ್ಕಮ್ಮ ಅಂದರು. ಸರ್ ಒಂದು ಟೈಮು ನಂದು ಆಟೋಗ್ರಾಫ್ ಬುಕ್ಕು ಸರ್ ತಂದು ಕೊಟ್ಟಿದ್ರಲ್ಲ ಸರ್ ಅಂದೆ. ಸೊ ಅಂತೇಳ್ಬಿಟ್ಟು ಬೀರು ಓಪನ್ ಮಾಡಿ ನೋಡಿದ್ರು, ನಂದು ಆಟೋಗ್ರಾಫ್ ಬುಕ್ ಸಿಕ್ತು. ಹೇಳಿದರು, ಇದಾ ನಿಂದು ಆಟೋಗ್ರಾಫ್ ಬುಕ್ ಅಂತ. ಎಸ್ ಸರ್ ಹೌದು ಅಂದೆ. ಅದಾದಮೇಲೆ ಇದೆಲ್ಲ ನೋಡಿದ್ರು ಗೈಸ್, ಇದೆಲ್ಲ ನೋಡಿಬಿಟ್ಟಿದ್ದಾರೆ, ಫುಲ್ಲು ಎಲ್ಲ ನೋಡಿಬಿಟ್ಟಿದ್ದಾರೆ ಇದೆಲ್ಲ ಗೈಸ್. ನೋಡಿ ಈ ಕವನಗಳು ಎಲ್ಲನೂ ನಾನು ಪಿನ್ ಮಾಡಿಬಿಟ್ಟಿದ್ದೆ ಹಿಂಗೆ 4-5 ಪೇಜು, ಅದೆಲ್ಲ ಪಿನ್ನೆಲ್ಲ ಕಿತ್ಬಿಟ್ಟು ನೋಡಿದ್ದಾರೆ, ಎಲ್ಲದನ್ನು ನೋಡಿ ಏನು ಹೇಳ್ತಿದ್ದಾರೆ ಫುಲ್ ಎಲ್ಲ ಅವ್ರು ನೋಡಿಬಿಟ್ಟಿದ್ದಾರೆ ಗೈಸ್. ನೋಡಿಬಿಟ್ಟು ಏನೇ ಅಂದರು ಅಂದರೆ, ಏನಿದು ನಿನ್ನ ಹಾಬಿನ ಕವನ ಎಲ್ಲ ಬರೀತೀರಾ ಅಂತ ಕೇಳಿದರು. ಸರ್ ಕೆಲವೊಂದು ನಾನೇ ಬರೆದಿದ್ದೀನಿ, ಹಾಗೆ ಕೆಲವೊಂದು ಕಲೆಕ್ಟ್ ಮಾಡಿಬಿಟ್ಟು ಬರೆದಿದ್ದೀನಿ ಸರ್ ಅಂದೆ. ಹೆಂಗೆ ಬಂತು ನಿಂಗೆ ಇದು ಹಾಬಿ ಅಂದರು. ಸರ್ ಅದು ಹಾಗೆ ಅದು ಕಲೆಕ್ಟ್ ಮಾಡ್ತಾ ಮಾಡ್ತಾ ನಾನು ಇಷ್ಟೊಂದು ಕವನಗಳೆಲ್ಲ ಕಲೆಕ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಆಟೋಗ್ರಾಫ್ ಬುಕ್ಕಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬರೆದಿದೀಯಾ, ನಾನೇನು ನೋಡ್ಕೊಂಡು ಹೋದೆ, ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಕಂಟಿನ್ಯೂ ಮಾಡು, ಇದೇ ರೀತಿ ಕಂಟಿನ್ಯೂ ಮಾಡು, ಒಳ್ಳೆ ಹಾಬಿ ಅಂತೇಳ್ಬಿಟ್ಟು ಬುಕ್ ಕೊಟ್ಟರು. ಓಕೆ ಥ್ಯಾಂಕ್ ಯು ಸರ್ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಬುಕ್ ಕೊಟ್ಬಿಟ್ಟು ಸುಮ್ಮನೆ ಆದರೆ ಅವರು ನಗ್ತಾಯಿದ್ರು ನಮ್ಮ ಸರು, ಎಲ್ಲ ಚೆನ್ನಾಗಿ ಇದು ಮಾಡಿದೆಯಾ, ಏನೋ ಕಲೆಕ್ಟ್ ಮಾಡ್ಕೊಂಡಿದ್ಯಾ ಅಂತ. ತುಂಬ ಖುಷಿಯಾಯಿತು. ನಮ್ಮ ಸರ್ ಪ್ರಿನ್ಸಿಪಲ್ ಸರ್ ಆ ಥರ ಹೇಳಿದ್ದು ನಂಗೆ ತುಂಬಾ ಖುಷಿಯಾಯಿತು. ಏನಕ್ಕೆ ಅಂದರೆ, ಕ್ಲಾಸ್ ಮಧ್ಯದಲ್ಲಿ ಬೈಸ್ಕೊಂಡು ಇದು ಪ್ರಿನ್ಸಿಪಲ್ ಕೈ ಸೇರಿದ್ದಲ್ವ, ಏನಂತಾರೋ ಏನು ಅಂತ ತುಂಬ ಭಯ ಆಗುತ್ತೆ. ಆಮೇಲೆ ಅವರೇ ಖುಷಿಯಿಂದ ಕೊಟ್ಟರು. ಇದೆಲ್ಲ ಬುಕ್ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕವನಗಳೆಲ್ಲ ಬರೆದಿದೆಯಾ, ಕಲೆಕ್ಟ್ ಮಾಡಿದೆಯಾ ಅಂತ ಹೇಳ್ಬಿಟ್ಟು ಕೊಟ್ಟರು. ಓಕೆ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಬ್ಲೆಸ್ಸಿಂಗ್ ಮಾಡಿ ಬುಕ್ ಕೊಟ್ಟರು. ಗೈಸ್ ನೋಡಿ ಇಷ್ಟು ಇದೆ ಇದು ಈ ಒಂದು ಆಟೋಗ್ರಾಫಲ್ಲಿ ಬುಕ್ಕಲ್ಲಿ ಕತೆ. ನನ್ನ ಫ್ರೆಂಡ್ಸು ಮೆಮೊರೀಸ್ ಎಲ್ಲ ಒಂದು ವಾಪಸ್ ಬಂದಂಗಾಯಿತು. ನನ್ನ ಫ್ರೆಂಡ್ಸ್ ಎಲ್ಲರದ್ದು ಇದರಲ್ಲಿ ಆಟೋಗ್ರಾಫ್ ಬುಕ್ಕಲ್ಲಿ ಅವ್ರದ್ದು ಏನೋ ಅನಿಸಿಕೆ ಅಭಿಪ್ರಾಯ ಅಂತೀವಲ್ಲ ಆ ಥರ ಎಲ್ಲನೂ ಇದೆ. ತುಂಬಾ ಖುಷಿ ಆಯಿತು ಗೈಸ್ ಸಿಕ್ಕಿದ್ದು. ಕೆಲವ್ರು ಹೇಳ್ತಾಯಿದ್ರು, ಇವಾಗ ಆಟೋಗ್ರಾಫ್ ಎಲ್ಲ ಬರ್ಸ್ಕೊತೀರಾ, ಆಮೇಲೆ ಆ ಬುಕ್ನ ಏನು ಕೇರೆ ಮಾಡಲ್ಲ, ಎಲ್ಲಿ ಬೇಕಲ್ಲಿ ಬಿಸಾಕಿರ್ತೀರಾ ಅಂತ ಅಂದಿದ್ರು ಒಬ್ಬರು, ನನ್ನ ಫ್ರೆಂಡೇ ಯಾರೋ ಅಂದಿದ್ರು. ಸೊ ಇವಾಗ ಎಕ್ಸಾಂಪಲ್ ನೋಡಿ ಗೈಸ್, ನಾನು ಇವಾಗ ನಂದು ಹೈಸ್ಕೂಲ್ ಮುಗಿದು PU ಮುಗಿದು ಡಿಗ್ರಿ ಮುಗಿದು ನೆಕ್ಸ್ಟ್ ನಾನು ಮದುವೆ ಆಗಿ ಮಕ್ಕಳಾಗಿದೆ. ನನ್ನ ಮಕ್ಕಳು ಎಲ್ಲ ನೋಡಿದ್ದಾರೆ ಬುಕ್ಸು, ಅಲ್ಲಿವರೆಗೂ ಹಾಗೆ ಇಟ್ಕೊಂಡಿದ್ದೀನಿ. ಯಾರು ಆ ಥರ ಹೇಳಿದ್ರಿ ಅಲ್ವಾ, ಆಟೋಗ್ರಾಫ್ ಬುಕ್ ಬರ್ಸ್ಕೊಳ್ತಾರೆ ಎಲ್ಲೋ ಬಿಸಾಕ್ಬಿಡ್ತಾರೆ ಅಂತ, ನೋಡಿ ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಇಲ್ಲಿ ನೋಡಿ, ಇದು ಸ್ವಲ್ಪ ಆಗಲೇ ಹಳೇದಾದಂಗೆ ಆಗಿದೆ ಮೇಲೆ ರ್ಯಾಪರು. ಸರಿ ಇಲ್ಲಿ ನೋಡಿ ಗೈಸ್, ಇದೆಲ್ಲ ಕ್ರಿಯೇಟಿವಿಟಿ ನೋಡಿ ಗೈಸ್ ಹೇಗಿದೆ ಅಂತ. ಇವೆಲ್ಲ ಕವನಗಳು,
ಇಷ್ಟು ಎಲ್ಲ ನೋಡಿ ಕವನಗಳು ಕಲೆಕ್ಟ್ ಮಾಡಿರೋದು, ಕೆಲವೊಂದು ನಾನೇ ಬರೆದಿರೋದು ಓನಾಗಿ, ಕೆಲವೊಂದು ಸಿಕ್ಕಿರೋದು. ಇದು ನೋಡಿ ಮುಂಗಾರು ಮಳೆ ಡೈಲಾಗು, ಫೇಮಸ್ ಡೈಲಾಗ್ ಆಗಿಬಿಟ್ಟಿತ್ತು ಗೈಸ್. ಆವಾಗಂತೂ PUC ಇದ್ದೆ ನಾನು, ಆವಾಗ ಸೆಕೆಂಡ್ PU. ಆವಾಗಂತೂ ಫೇಮಸ್ಸು ಗಣೇಶು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ನೋಡಿ ಇದನ್ನ ನೋಡೋಕ್ಕೆ ಒಂದು ದಿನ ಬೇಕು ಗೈಸ್. ನೀವು ನಾನು ಹಾಗೆ ಲೈಟಾಗಿ ತೋರಿಸ್ತಾ ಇದ್ದೀನಿ, ಒಂದು ದಿನ ಬೇಕು ಇದೆಲ್ಲನೂ ನೋಡಬೇಕು ಅಂದರೆ. ಇಲ್ಲಿ ನೋಡಿ ಹೀರೋ, ನಮ್ಮ ಹೀರೋಯಿನ್, ನಮ್ಮ ಹೀರೋ, ಎಲ್ಲ ಕವನಗಳು ಗೈಸ್ ಫುಲ್ ಇದೆ. ನೋಡಿ ಮೊಗ್ಗಿನ ಮನಸ್ಸು ಅಂತೆ. ಅಯ್ಯೋ ನಮ್ಮ ಕಾಲೇಜ್ ಡೇಸ್ ಮೆಮೊರೀಸ್ ಗೈಸ್ ಇದೆಲ್ಲ. ತೊಗೊಂಬೋಗ್ಬಿಟ್ಟ ಅದು ನೋಡಿ, ಡೈಲಾಗ್ಸು, ಸಾಂಗ್ಸು, ಇಷ್ಟು ಕವನ ಬುಕ್ಸು. 90 ಕಿಡ್ಸಿಗೆಲ್ಲ ಗೊತ್ತಿರುತ್ತೆ ಆ್ಯಕ್ಚುಲಿ. 90 ಕಿಡ್ಸಿಗೆಲ್ಲ ಇದೆಲ್ಲ ನಮ್ಮ 90 ಕಿಡ್ಸಿಗೆಲ್ಲ ಪಕ್ಕ ಇದು ಗೊತ್ತಿರುತ್ತೆ, ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಇದು ಒಂದು ಬುಕ್ ಫುಲ್ ತುಂಬಿಸ್ಬಿಟ್ಟಿದ್ದೀನಿ. ಇದೇ ಥರ ಇನ್ನೂ 2 ಬುಕ್ ಇತ್ತು ಗೈಸ್ ಕವನದ್ದು, ಅದು ಸಿಕ್ಕಿಲ್ಲ, ಅದು ಎಲ್ಲಿಟ್ಟಿದ್ದೀನಿ ಅಂತ ನೆನಪಿಲ್ಲ. ನಮ್ಮದು ಹಳೆ ಮನೇಲಿ ಏನಾದರೂ ಇರಬೇಕು ಅದು ಅಟ್ಟದ ಮೇಲೆ. ಇದು ಮಾತ್ರ ಇಷ್ಟಿದೆ ನೋಡಿ ಗೈಸ್, ಇದೊಂದು ಬುಕ್ಕು. ಹಾಗೆ ಇದು PUC ಮತ್ತು SSLCದು ಆಟೋಗ್ರಾಫ್ ಬುಕ್ಕು. 90 ಕಿಡ್ಸ್ ಎಲ್ರದ್ದು ಆಟೋಗ್ರಾಫ್ ಬುಕ್. ಸೊ ನೋಡಿದ್ರೆಲ್ಲ ಗೈಸ್ ಹೆಂಗಿತ್ತು ನನ್ನ ಆಟೋಗ್ರಾಫ್ ಬುಕ್ಕು ಅಂತ. 90 ಕಿಡ್ಸಿಗೆ ಎಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. 90 ಕಿಡ್ಸಿಗೆಲ್ಲ ಪಕ್ಕಾ ಗೊತ್ತು ಆಟೋಗ್ರಾಫ್ ಬುಕ್ಕು ಅಂದರೆ, ಸ್ಲ್ಯಾಮ್ ಬುಕ್ಕು ಅಂದರೆ ಅಂತ. ಸೊ ಇವರಿಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈಗಿನ ಜನ್ರೇಷನಲ್ಲಿ ಈ ಥರ ಎಲ್ಲ ಇಲ್ಲ ಗೈಸ್, ಎಲ್ಲ ಕಳೆದೋಗ್ತಾ ಇದೆ. ಆವಾಗೆಲ್ಲ ನಾವು ಈ ಥರ ಒಂದು ಹಾಬಿ ಇಟ್ಕೊಂಡಿದ್ವಿ. ಆವಾಗಂದರೆ ಫೋನ್ ಇರಲಿಲ್ಲ ನಮಗೆ, ಈಗ ಫ್ರೀ ನೆಟ್ ಇರಲಿಲ್ಲ, ಫೋನ್ ಇರಲಿಲ್ಲ. ಫಸ್ಟ್ ಆಫ್ ಆಲು ನಾವು ಸ್ಕ್ರೀನ್ ಟಚ್ ಫೋನ್ ನೋಡೇ ಇಲ್ಲ ಗೈಸ್ ಆವಾಗ ಅಲ್ವಾ. ಸೊ ನಮ್ಮದು ಕೀಪ್ಯಾಡ್ ಸೆಟ್ ಅಷ್ಟೇ ಇದ್ದಿದ್ದು. ಬರ್ತಾ ಬರ್ತಾ ಕ್ಯಾಮ್ರಾ ಸೆಟ್ ಅಂತ ಬಂತು, ಬಟ್ ಅದು ಟಚ್ ಸ್ಕ್ರೀನ್ ಏನಲ್ಲ, ಕ್ಯಾಮ್ರಾ ಸೆಟ್ ಅಂತ ಬಂತು ಅಷ್ಟೇ. ನಾವು ಈ ಥರ ಬೆಳೆದು ಬಂದಿರೋದು ಆವಾಗ. ಈಗ ನಮ್ಮ ಮಕ್ಕಳಿಗೆಲ್ಲ ಅದೆಲ್ಲ ಗೊತ್ತೇ ಇಲ್ಲ ಗೈಸ್. ಇವಾಗ ಎಲ್ಲಿ ಫೋನಲ್ಲಿ ಗೇಮ್ ಆಡೋದು ಇದೇ ಆಗುತ್ತೆ ಅವ್ರದ್ದು. ನಾವಂದರೆ ಆವಾಗ ಲಗೋರಿ ಅಂತೆ, ಕಬಡ್ಡಿ, ಆಮೇಲೆ ಅಡುಗೆ ಆಟ, ಜೂಟು ಮುಟ್ಟು, ಕುಂಟೆ ಬಿಲ್ಲೆ, ಈ ಥರ ಎಲ್ಲ ಆಡಿ ಬಂದಿರೋರು ನಾವು 90 ಕಿಡ್ಸು. ಓಕೆ ಗೈಸ್, ನೋಡಿದ್ರೆ ಅಲ್ವಾ ನನ್ನ ಆಟೋಗ್ರಾಫ್ ಬುಕ್ ಹೇಗಿತ್ತು ಅಂತ ಹೈಸ್ಕೂಲ್ದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್. ಬಾಯ್.